ಒಂದ್ ಟೈಮ್ ಇತ್ತು ಗುರು, ದರ್ಶನ್ ಸುದೀಪ್ ಅವರು ಕನ್ನಡ ಇಂಡಸ್ಟ್ರಿಯಲ್ಲಿ ಒಗ್ಗಟ್ಟಾಗಿದ್ದಾಗ ಆನೆ ಬಲ ಬಂದಿತ್ತು ಕನ್ನಡ ಇಂಡಸ್ಟ್ರಿಗೆ. ಇವರಿಬ್ರು ಟ್ರಿಪ್ ಹೋಗಬೇಕಾದ್ರೆ ಒಬ್ಬನೊಬ್ರು ಬಿಟ್ಟು ಹೋಗ್ತಿದ್ದಿಲ್ಲ, ಅಷ್ಟೊಂದು ಕ್ಲೋಸ್ ಆಗಿದ್ರು. ಮತ್ತೆ ಇವರು ಕುಚಿಕು 2 ಮೂವಿಯನ್ನ ತೆಗಿಬೇಕು ಅನ್ಕೊಂಡಿದ್ರು. ಹಾಗೆ ಕ್ರಿಕೆಟ್ ಆಡ್ಬೇಕಾದ್ರೆ ಒಬ್ಬರನ್ನೊಬ್ರು ತುಂಬಾ ಹಚ್ಕೊಂಡಿದ್ದಾರೆ ಅಂತ ಹೇಳ್ಬೋದು. ದರ್ಶನ್ ಸ್ವಲ್ಪ ಹೋರಾಟ, ಸುದೀಪ್ ಅವರು ಮೃದು ಮನುಷ್ಯನವರು. ಹಾಗೆ ಇವರಿಬ್ಬರು ಒಬ್ಬರಿಗೊಬ್ಬರು ಹೊಂದ್ಕೊಂಡು ಫ್ರೆಂಡ್ಶಿಪ್ ಅನ್ನ ಬಾರಿ ಮುಂದುವರ್ಸ್ಕೊಂಡು ಹೋಗ್ತಾ ಇದ್ರು. ಕ್ರಿಕೆಟ್ ಅಲ್ಲಾದ್ರೂ ಕೂಡ ಅಷ್ಟೇ, ಒಬ್ರು ಬೌಲಿಂಗ್ ಮಾಡಿದ್ರೆ ಇನ್ನೊಬ್ರು ಬ್ಯಾಟಿಂಗ್ ಮಾಡ್ತಿದ್ರು, ಅಷ್ಟೊಂದು ಹೊಂದ್ಕೊಂಡಿದ್ರು. ಆದ್ರೆ ಕ್ರಿಕೆಟ್ ಅಲ್ಲಿ ಇವರಿಬ್ಬರ ನೋಡ್ಕೊಳ್ಳಾರಂತ ಹೇಟರ್ಸ್ ಇವ್ರ ಬಗ್ಗೆ ಸಿಕ್ಕಾಪಟ್ಟೆ ಮಾತಾಡ್ತಿದ್ರು. ಹಾಗೇನೆ ಇವ್ರ ಬಗ್ಗೆ ತಮಿಳು, ತೆಲುಗು, ಮಲಯಾಳಂ, ಹಿಂದಿ ಇಂಡಸ್ಟ್ರಿ ಅವರು ಕೂಡ ಕಾಯಳಕ್ಕೆ ಸ್ಟಾರ್ಟ್ ಮಾಡಿದ್ರು. ಆದ್ರೆ ದರ್ಶನ್, ಸುದೀಪ್ ಅವರು ಇದು ಯಾವ್ದಕ್ಕೂ ಕೇರ್ ಮಾಡದೆ ಇವರು ಕ್ರಿಕೆಟ್ ನಲ್ಲಿ ಟೀಮ್ ಕೂಡ ಇವರು ಒಗ್ಗಟ್ಟಾಗಿ ಆಡಿ ಕರ್ನಾಟಕಕ್ಕೆ ಒಂದು ಟ್ರೋಫಿ ಕೂಡ ಗೆಲ್ಲಿಸ್ಕೊಡ್ತಾರೆ. ಹಲವು ಕಾರಣಾಂತರಗಳಿಂದ ಇವರಿಬ್ಬರನ್ನೇ ಸ್ವಲ್ಪ ಮನಸ್ತಾಪ ಉಂಟಾಗುತ್ತೆ. ಇದನ್ನೇ ಒಂದು ಚಾನ್ಸ್ ಆಗಿತ್ತು ಅಂತ ಮೀಡಿಯಾ ಅವರು ಫ್ಯಾನ್ಸ್ ವಾರ್ಸ್ ಅನ್ನ ನಡೆಸ್ತಾರೆ. ಅಂದ್ರೆ ಇವರಿಬ್ಬರ ನಡುವೆ ಇರುವಂತಹ ಫ್ಯಾನ್ಸ್ ಗಳಿಗೆ ಅವನ ಬಗ್ಗೆ ಇವನ್ ತಂದಾಕೋದು, ಇವ್ರ ಬಗ್ಗೆ ಅವ್ರು ತಂದಾಕೋದು ಮೀಡಿಯಾದವರು ಮಾಡಿ ಇವರಿಬ್ಬರನ್ನೇ ಒಂದು ಕೆಟ್ಟ ಮನಸ್ತಾಪನ ಉಂಟು ಮಾಡಿ ಕರ್ನಾಟಕದ ಬಿರುಕನ್ನು ಮೂಡಿಸ್ತಾರೆ. ಏನೇ ಆದ್ರೂ ಕೂಡ ದರ್ಶನ್, ಸುದೀಪ್ ಅವರು ಬೇರೆ ಆಗ್ಬಾರ್ದಾಗಿತ್ತು. ಇಲ್ಲಿ ತನಕ ಅವರು ಒಂದಾಗಿದ್ದರೆ ನಮ್ಮ ಕನ್ನಡ ಇಂಡಸ್ಟ್ರಿ ಯಾವ ಇಂಡಸ್ಟ್ರಿ ಕೂಡ ಕಮ್ಮಿ ಇರ್ತಿಲ್ಲ, ಅಷ್ಟೊಂದು ಮುಂದುವರಿತಾ ಇತ್ತು ನಮ್ಮ ಕನ್ನಡ ಇಂಡಸ್ಟ್ರಿ. ಈಗಾದ್ರೆ ಇನ್ನೂ ಕಾಲ ಮಿಂಚಿಲ್ಲ. ದರ್ಶನ್, ಸುದೀಪ್ ಅವರು ಒಂದಾದ್ರೆ ನಮ್ಮ ಕನ್ನಡ ಇಂಡಸ್ಟ್ರಿಗೆ 10 ಆನೆ ಬಲ ಬರುತ್ತೆ. ಸದ್ಯಕ್ಕೆ ಸಣ್ಣ ಸಣ್ಣ ಹೀರೋಗಳೆಲ್ಲ ನಮ್ಮ ಸುದೀಪ್, ದರ್ಶನ್ ಅವರ ಕೈಯಲ್ಲಿ ಸಿಕ್ಕರೆ ಒಬ್ಬ ಸ್ಟಾರ್ ನಟ ಆಗ್ಬಹುದು, ಅಷ್ಟೊಂದು ಪವರ್ ಇದೆ ನಮ್ಮ ದರ್ಶನ್ ಅವರಿಗೆ ಹಾಗೆ ಕಿಚ್ಚ ಸುದೀಪ್ ಅವರಿಗೆ. ಇವರಿಬ್ರು ಒಂದಾದ್ರೆ ತಮಿಳು, ತೆಲುಗು ಇಂಡಸ್ಟ್ರಿಗಳು ನಮ್ಮ ಕನ್ನಡ ಇಂಡಸ್ಟ್ರಿಯನ್ನ ತಲೆ ಎತ್ತಿ ನೋಡ್ಬೇಕು, ಅಷ್ಟೊಂದು ದೂರ ಬೆಳುತ್ತೆ ನಮ್ಮ ಕನ್ನಡ ಇಂಡಸ್ಟ್ರಿ. ದರ್ಶನ್ ಫ್ಯಾನ್ಸ್ ಹಾಗೂ ಕಿಚ್ಚ ಸುದೀಪ್ ಫ್ಯಾನ್ಸ್ ಮನಸ್ಸು ಮಾಡಿದ್ರೆ ಅವರಿಬ್ಬರಿಗೆ ಒಂದ್ ಮಾಡಿ ನಮ್ಮ ಕನ್ನಡ ಇಂಡಸ್ಟ್ರಿಗೆ 10 ಆನೆ ಬಲ ಕೊಟ್ಟು ಕನ್ನಡ ಇಂಡಸ್ಟ್ರಿಯನ್ನ ಮುನ್ನಡೆಸುವಂತ ಶಕ್ತಿ ಅವರ ಫ್ಯಾನ್ಸ್ ಗಳಿಗೆ ಅಷ್ಟೇ ಹೊಂದಿದೆ. ಅವರಿಬ್ಬರನ್ನ ಒಂದ್ ಮಾಡಿದ್ರೆ ನಮ್ಮ ಕನ್ನಡ ಇಂಡಸ್ಟ್ರಿಗೆ 10 ಆನೆ ಬಲ ಬರುತ್ತೆ. ಅವಾಗ ನಮ್ಮ ಕನ್ನಡ ಇಂಡಸ್ಟ್ರಿ ಟಾಪ್ ಗೆ ಹೋಗುತ್ತೆ. ಇದನ್ನ ಮಾಡ್ಬೇಕಂದ್ರೆ ಅವ್ರ ಫ್ಯಾನ್ಸ್ ಕೈಯಲ್ಲಿ ಅಷ್ಟೇ ಸಾಧ್ಯ. ಅದಕ್ಕೆ ನೀವೇನ್ ಮಾಡ್ಬೇಕಂದ್ರೆ ಈ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ, ವಿಡಿಯೋ ಇಷ್ಟ ಆದ್ರೆ ಲೈಕ್, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ದರ್ಶನ್, ಸುದೀಪ್ ಅವರ ದೋಸ್ತಿ ಬಗ್ಗೆ ಅನಿಸುತ್ತೆ ಅಂತ ಹೇಳಿ ತಪ್ಪದೆ ಕಮೆಂಟ್ ಮಾಡಿ.